ಇವತ್ತು ನಮಗೆ ಮುತ್ತಪ್ಪಯ್ಯವರು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಕೊಟ್ರು ಸಹ ನಮ್ಮ ಉದ್ದೇಶ ಏನು ಅಂದ್ರೆ ನಾರಾಯಣಗೌಡರು ಹಾಕಿಕೊಟ್ಟ ಹಾದಿ ಅರೆ ನಮ್ಮ ಕನ್ನಡ ನಮ್ಮ ನಾಯಕತ್ವ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಮಾಡತಕ್ಕಂಥದಕ್ಕೆ ಶಕ್ತಿ ಮೀರಿ ದುಡಿಯೋಣ. ಇಲ್ಲಿ ನಾನು ನಾಯಕ ಅನ್ನುವ ಬದಲು ನಮಗೆ ನಾರಾಯಣಗೌಡರು ಯಾವಾಗಲೂ ಹೇಳ್ಕೊಡ್ತಿದ್ದು, ಇವತ್ತು ಇಲ್ಲಿ ಬೆಳೆದಿದ್ದೇವೆ ಅಂತಂದ್ರೆ ಇವತ್ತು ನಮಗೆ ಮುತ್ತಪ್ಪಯ್ಯವರು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಕೊಟ್ರು ಸಹ ನಮ್ಮ ಉದ್ದೇಶ ಏನು ಅಂದ್ರೆ ನಾರಾಯಣಗೌಡರು ಹಾಕಿಕೊಟ್ಟ ಹಾದಿ. ಒಬ್ಬ ಮನುಷ್ಯ, ಒಬ್ಬ ಕಾರ್ಯಕರ್ತ, ಕನ್ನಡದ ಸೇವಕ ಅಂತಂದ್ರೆ ಮೈಕ್ ಕೊಟ್ಟರೆ 1 ಗಂಟೆ ನಿರರ್ಗಳವಾಗಿ ಮಾತಾಡ್ಲಿಕ್ಕೂ ತಯಾರಿರ್ಬೇಕು. ಒಬ್ಬ ನಾಯಕ ಆದೇಶ ಕೊಟ್ಟು ಕೆಲಸ ಮಾಡು ಅಂತಂದಾಗ ಪರ್ಕೆ ಕೊಟ್ರೆ ತೆಂಗಿನಕಾಯಿ ಪರ್ಕೆ ತಗೊಂಡು ಕಸ ಗುಡಿಸ್ಲಿಕ್ಕೂ ತಯಾರಿರ್ಬೇಕು ಅಂತಕ್ಕಂಥ ಮಾತು ಅವತ್ತು ಹೇಳಿದಂಥದ್ದು ಇವತ್ತಿಗೂ ಸಹ ಅದನ್ನ ನಾನು ಪಾಲಿಸ್ತೇನೆ. ಹಾಗಾಗಿ ಒಂದು ನಾಯಕತ್ವ ಅನ್ನತಕ್ಕಂಥದ್ದು ದಿಢೀರ್ ಬರುವಂತದ್ದಲ್ಲ, ಅದು ಅನುಭವದ ಆಧಾರದ ಮೇಲೆ ಅವರ ಏನು ನೊಂದು ಬೆಂದು ಏಳು ಬೀಳು ಇವೆಲ್ಲವನ್ನ ನೋಡಿದಾಗ ಸನ್ಮಾನವನ್ನು ಸ್ವೀಕರಿಸಬೇಕು, ಅಪಮಾನವನ್ನು ಸ್ವೀಕರಿಸಬೇಕು ಆ ನಾಡು ನುಡಿಗೋಸ್ಕರ. ಹಾಗಾಗಿ ಹಾದಿಯಲ್ಲಿ ನಾವೆಲ್ಲರೂ ಒಂದೇ ದೋಣಿಯಲ್ಲಿದ್ದೇವೆ, ಒಂದೇ ದೋಣಿಯ ಪಯಣಿಗರು ನಾವು.